ನಮ್ಮ ಹತ್ರ ಇವಾಗ 8-9 ಹಸು ಇತ್ತು, ಇವಾಗ 7 ಹಸು ಇದೆ. ದಿನ ಒಂದು 50 ಲೀಟರ್ ಹಾಲು ಹಾಕ್ತಾ ಇದೀನಿ. ಲೀಟರ್ ಅಂತೇನಿಲ್ಲ, 7-8 ಲೀಟರ್ ಹಾಲು ಕರಿಬೇಕಾದ್ರೂ 1 ಲಕ್ಷ ರೂಪಾಯಿ ಮೇಲೆನೆ ಹಾಕ್ಬೇಕು ಬಂಡವಾಳ. ಮೇವನ್ ಬಿಟ್ಟು ಬರೀ ಅವಾಗ ಹಿಂಡಿದು ನಾವ್ ಹಾಕೋದ್ರ ಮಿನಿಮಮ್ ಅಂದ್ರು 7 ಹಸುಗು ಅಂದ್ರೆ ಒಂದು 15-20 ಸಾವಿರ ಬೇಕು ಸರ್. 15-20 ಸಾವಿರ ತಿಂಗಳಿಗೆ. ನಮಸ್ಕಾರ ವೀಕ್ಷಕರೇ, ಇಲ್ಲಿ ಹೂವಳ್ಳಿ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇದು ಕೋಲಾರ ತಾಲೂಕು ಬರುತ್ತೆ, ಕೋಲಾರ ಜಿಲ್ಲೆ ಕೋಲಾರ ತಾಲೂಕು. ಇಲ್ಲೊಂದು ಶೆಡ್ ಇದೆ, ಹಸು ಶೆಡ್ಡು ನೋಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತೇಳಿ. ನಾರಾಯಣ ಸ್ವಾಮಿ. ಯಾವ ಊರು ಸರ್ ಇದು? ಇದು ಹೂವಳ್ಳಿ ನಲ್ಲಿರೋದು. ನಾವು ತೋಟದಲ್ಲಿ ಬಂದು ಶೆಡ್ ಮನೆ ಕಟ್ಕೊಂಡಿದ್ದೀವಿ. ಶೆಡ್ಡು ಮತ್ತೆ ಮನೆ ತೋಟದಲ್ಲೇ ಕಟ್ಕೊಂಡಿದ್ದೀವಿ. ಯಾವ ತಾಲೂಕು ಬರುತ್ತೆ ಸರ್ ಇದು? ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್. ಓಕೆ ಸರ್. ನೀವು ಎಷ್ಟು ವರ್ಷದಿಂದ ಸಾಕ್ತೀರಿ ಸರ್ ಹಸುಗಳನ್ನ? ನಾವು ಸುಮಾರು ವರ್ಷದಿಂದ ಸಾಕ್ತಾ ಇದ್ವಿ. ಆದ್ರೆ ಸೆಂಟ್ರಲ್ 2 ದಿವಸ ಬಿಟ್ಟು ಮತ್ತೆ ಹೈನುಗಾರಿಕೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಓಕೆ ಸರ್, ಹೈನುಗಾರಿಕೆ ರೈತರಿಗೆ ಎಷ್ಟು ಉಪಯೋಗ ಆಗುತ್ತೆ ಸರ್? ಸರ್ ಅದು ಅವ್ರವ್ರ ಮೇಲೆ ಡಿಪೆಂಡ್. ಅಂದ್ರೆ ಒಂದ್ ಹಸು ಮಡ್ಕೊಂಡಿರೋರು ಕೆಲವು ಅದ್ರಲ್ಲಿ ಉಪಕಸುಗಳು ಬೇರೆ ಮಾಡ್ಕೊಂತಾರೆ. ಅವಾಗ ಬರೀ ಹಸುಗಳನ್ನೇ ಇದ್ ಮಾಡಕ್ ಆಗಲ್ಲ. ರೇಷ್ಮೆ ಹುಳುನು 1-2 ಹಸು ಮಾಡ್ಕೊಂತಾರೆ, ಇದ್ ಮಾಡ್ತಾರೆ. ಬರೀ ಹಸುಗಳೇ ಅಂದ್ರೆ ನಾವು ಇವಾಗ 1-2 ವರ್ಷದಿಂದ ಬರೀ ಹಸುಗಳೇ ಜಾಸ್ತಿ. ಯಾಕೆ ಸರ್ ಆತರ? ಯಾಕಂದ್ರೆ ರೇಷ್ಮೆಯಲ್ಲಿ ಒಂದ್ ಬೆಳೆ ಬರುತ್ತೆ, ಒಂದ್ ಬೆಳೆ ಹೋಗುತ್ತೆ. ತಿಂಗಳಾನ್ಗಟ್ಲೆ ಮೇಯಿಸ್ತೀವಿ, ತಿಂಗಳ ಪೂರ್ತಿ ಒಂದು 20-25 ದಿವಸ ಮೇಯಿಸ್ತೀವಿ. ಅದ್ರಲ್ಲಿ ಬೆಳೆ ಲಾಸ್ಟ್ ಅಲ್ಲಿ ಕೈ ಕೊಡ್ತದೆ. ಇದ್ರೆ ಆ ಬೆಳೆ ಕ್ಲೈಮೇಟಿಕ್ ಏನೋ ಒಂದು ಚೇಂಜಸ್ ಆಗಿ ಅದ್ರಲ್ಲಿ ಸ್ವಲ್ಪ ಏರುಪೇರು ಕಾಣಿಸ್ತದೆ, ಲಾಸ್ ಆಗುತ್ತೆ. ಇದ್ರಲ್ಲಿ ಹಂಗೇನಿಲ್ಲ, 15 ದಿವಸಕ್ಕೆ ಒಂದ್ಸಲ ಹಾಲು ಡೈಲಿ ನಾವ್ ಹೆಂಗ್ ನೋಡ್ತೀರ ಹಂಗೆ ಹಾಲು ಬರುತ್ತೆ. ಡೈರಿ ಕಾಗದ 15 ದಿವಸಕ್ಕೊಂದ್ಸಲ ದುಡ್ಡು ಬರುತ್ತೆ. ಇವಾಗ ಎಷ್ಟು ಹಸು ಇದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಇವಾಗ 8-9 ಹಸು ಇತ್ತು, ಇವಾಗ 7 ಹಸು ಇದೆ. ನಾವು ಮತ್ತೆ ಒಂದ್ ಹಸು ತರಬೇಕು. ಮೊನ್ನೆ ಏನೋ ಇದಾಗಿ ಮಾರಿದ್ವಿ. ಇನ್ನ ಒಂದು 10 ಹಸು, ನಾವ್ ಒಂದು 15-20 ಹಸು ಕಟ್ಬೇಕಂತ ಶೆಡ್ ಹಾಕಿರೋದು. ಶೆಡ್ ಹಾಕಿದೀರಾ? ಶೆಡ್ ಮಾಡಿರೋದು. ಶೆಡ್ಗೆಲ್ಲ ಎಷ್ಟಾಯ್ತು ಸರ್ ಬಂಡವಾಳ ನಿಮ್ಗೆ? ನಮಗೆ ಈ ಶೆಡ್ಗೆಲ್ಲ ಒಂದು 2 ಲಕ್ಷ ದಾಟಿದೆ. 2 ಲಕ್ಷ? 2 ಲಕ್ಷ ಮೇಲೆ ಆಗೈತೆ. ಓಕೆ. ನಮ್ದು ಸ್ವಂತ ಕೆಲಸನೂ ಇದೆ. ಸ್ವಂತದಾಗಿ ನಾವೇ ಮಾಡ್ಕೊಂಡು ಈ ಶೆಡ್ಗಾಗಿ ದುಡ್ಕೊಂಡಿರೋದು. ಬರೀ ಎಲ್ಲಾ ಇನ್ವೆಸ್ಟ್ಮೆಂಟ್ ನಮ್ಮ ಹಾಕಿರೋ ಅಂತದೇನಿಲ್ಲ. ನಾವು ನಮ್ ಕೈಲಿ ಅದ್ ಮಟ್ಟ ಏನೋ ಒಂದು ಇದ್ ಮಾಡ್ಕೊಳೋದು. ನೋಡಿ ಗಾಡಿ ಎಲ್ಲ ನಾವೇ ಸ್ವಂತವಾಗಿ ಕಟ್ಕೊಂತೀವಿ. ಚಬ್ಡಿ ನಾವೇ ಆಳಂಗ್ ಜಮಾಸ್ಕೊಂಡ್ ನಾವೇ ಇದ್ ಮಾಡ್ಕೊಂತೀವಿ. ಇದಕ್ಕೆಲ್ಲ ಕೂಲಿ ಇದ್ ಮಾಡಲ್ಲ. ಅದೆಲ್ಲ ಲೆಕ್ಕ ಹೋದ್ರೆ ಒಂದ್ 3 ಲಕ್ಷ ಆಗುತ್ತೆ. ಇನ್ನು ಜಾಸ್ತಿ ಆಗುತ್ತೆ. ನಾವು ಮಾಡ್ಕೊಳೋ ರೀತಿಯಲ್ಲಿ ಇರುತ್ತೆ. ಈಗ ಎಲ್ಲಾ ನಾವೇನು ಕೈ ಹಿಡಿದ್ರೆ ಎಲ್ಲ ಅವ್ರ ಕೈಲೇ ಮಾಡಿಸ್ಬೇಕಂದ್ರೆ 3 ಲಕ್ಷ ಬೇಕು ಈ ಶೆಡ್ ನಿರ್ಮಾಣ ಮಾಡ್ಬೇಕಾದ್ರೆ. ಆಗುತ್ತೆ. ಅಷ್ಟು ಹಸು ನಾವು ಚಿಕ್ಕದು 2 ಹಸುವಿನಿಂದ ಸ್ಟಾರ್ಟ್ ಆಗಿರೋದು. 2 ಹಸುವಿನಿಂದ ಇವತ್ತು 9 ಹಸು ಇತ್ತು. ಕಾರಣ ಮೊನ್ನೆ ಒಂದ್ ಕಾಯಿಲೆ ಬಂದು ಇದಾಗಿದೆ. ತಿರ್ಗಿ ಮತ್ತೆ 2 ಹಸು ತರಬೇಕು. ಒಂದು ದಿವಸಕ್ಕೆ ಒಂದು ಟೈಮ್, ಬೆಳಿಗ್ಗೆ ಒಂದು ಟೈಮ್ಗೆ 40 ಲೀಟರ್ ಹಾಲು ಹಾಕ್ಬೇಕು. ಒಂದು ಟೈಮ್ಗೆ 2 ಟೈಮ್ ಆದ್ರೆ 80 ಲೀಟರ್ ಹಾಲು ಹೋಗ್ಬೇಕು. ಇವಾಗ ಆಲ್ರೆಡಿ ಒಂದು 20-25 ಲೀಟರ್ ಆಗ್ತಾ ಇದೆ ಒಂದು ಟೈಮ್ಗೆ. 50 ಲೀಟರ್ ಹಾಲು ಹೋಗ್ತಾ ಇದೆ. ದಿನ ಒಂದು 50 ಲೀಟರ್ ಹಾಲು ಹಾಕ್ತಾ ಇದೀನಿ. ಮಂತ್ಲಿ ಲೆಕ್ಕ ಹೋದ್ರೆ 50,000 ರೂಪಾಯಿ ಮಂತ್ಲಿ ಇನ್ಕಮ್ ಇದೆ. 15 ದಿನಕ್ಕೆ 25 ಸಾವಿರ. ಮತ್ ಮಂತ್ಲಿಗೆ 50,000 ಕಾಸಾಗುತ್ತೆ. ಒಂದು ಮಂತ್ಲಿ 15 ದಿವಸದ್ದು ಹಸುಗಳಿಗೆ ಇಟ್ಬಿಡ್ತೀವಿ ನಾವು. ಯಾಕ ಮಂತ್ಲಿ ಪೂರ್ತಿ ಅದಕ್ಕೆ ಮೇವಾಗುತ್ತೆ. ಇನ್ನು 15 ದಿವಸದ್ ನಮ್ಗೆ ಉಳಿಯುತ್ತೆ. ಸಗಣಿ ಉಳಿಯುತ್ತೆ. ತೋಟ ಗೊಬ್ಬರ ಕೊಳ್ಳೋಸಿಲ್ಲ. ಎಲ್ಲ ಆದ್ರೆ ಇದಾಗುತ್ತೆ. ಹಂಗಿರೋದ್ರಿಂದ ಹಸುಗಳಲ್ಲೇನು ಲಾಸ್ ಆಗಲ್ಲ. ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಲಾಸ್ ಆಗ್ಬೇಕಂದ್ರೆ ಹಸು ಏನೋ ಎಕ್ಸ್ಪೈರ್ ಆಗೋದು, ಇಲ್ಲ ಏನೋ ಕಾಯಿಲೆ ಬಂದು ತುತ್ತಾಗಿ ಇದಾದಾಗ ಹಸುಗಳಿಂದ ಲಾಸ್ ಆಗ್ಬೋದವಿನ ಇದ್ದು ಅದನ್ನ ಪೋಷಣೆ ಮಾಡಿದ್ರೆ ಲಾಸ್ ಆಗಲ್ಲ. ಅದ್ರಲ್ಲಿ ಬರೋಂತ ಇದ್ರಲ್ಲಿ ನಮ್ಗೆ ಉಳಿಯೇ 3 ಲೀಟರ್ ಹಾಲಾದ್ರೂ 3 ಲೀಟರ್ ಹಾಲಾದ ಅದಕ್ಕೆ ಕೊಟ್ರೆ 3 ಲೀಟರ್ ಹಾಲ್ದು ನಮ್ಗೆ ಉಳಿಯುತ್ತೆ. ಒಂದ್ ಟೈಮ್ ಅದಕ್ಕೆ ಕೊಟ್ರೆ ಒಂದ್ ಟೈಮ್ ನಮ್ಗೆ ಉಳಿಯುತ್ತೆ. ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಹಸುಗಳನ್ನ. ಸರ್ ಇವಾಗ ಹಸುಗಳನ್ನ ಯಾವ ತರ ಚೂಸ್ ಮಾಡ್ಬೇಕು ಸರ್ ತರೋದಕ್ಕೆ?
ಸರ್ ಅದರಲ್ಲಿ ಬೇಜಾನ್ ತಳಿ ಇದೆ ಈಗ. ಒಂದು HF ನಂಬರ್ 1 ಈಗ HF ಅದರಲ್ಲಿ HF ಅಲ್ಲಿ ಜರ್ಮನಿ ಬೀಡ್ ಅಂತ ಹೇಳಿ ಬರುತ್ತೆ ಚೆನ್ನಾಗಿ. ಜರ್ಮನಿ ಬೀಡು ಅದು HF ಅಂತ ನೋಡ. ಅದು HF ಅನ್ನಾಗ ಸ್ವಲ್ಪ ಅಂತ ಪ್ಯೂರ್ ಏನಿಲ್ಲ ಅದು ಇದು ಕರು. ಅದು ನೋಡ ಅದ್ರಿಗೆ ಒಂದು ವರ್ಷ ಆಗೈತೆ ಅದಕ್ಕೆ. ಒಂದು ವರ್ಷ 7 ತಗೊಂತ ಇದೆ. ಒಂದು ವರ್ಷಕ್ಕೆ 7 ತಗೊಂತ ಚೆನ್ನಾಗಿ ಸಾಕಿದ್ರೆ ಅಲ್ಗೂ ನಾವು ಇನ್ನ ಚೆನ್ನಾಗಿ ಸಾಕಿಲ್ಲ ಹೇಳ್ಬೇಕಂದ್ರೆ. ಈ ಕರು ನೋಡಿ, ಈ ಕರು ಈ ಹಸು ಒಂದೇ ಸಲ ತಗೊಂಬಂದಿರೋದು ನಾವು. ಒಂದು 7-8 ತಿಂಗಳು ಆಗಿರ್ಬೇಕು ಈ ಕರು. ಇದು ಹಸು ಕರು ಹಾಕಿದೆ ಅದು. ಇದು ತಗೊಂಬಂದಿರೋದು. ಇದು ಜರ್ಸಿ ಅಂತ ಹೇಳ್ಬಿಟ್ಟು ಈ ಕರುನ ಸರ್ ಇದು. ಜರ್ಸಿದು. ಅದರಲ್ಲಿ ಓಲ್ಸ್ಟನ್ ಬೇರೆ ಅಂತಾರೆ. ಓಲ್ಸ್ಟನ್ ತಿರುಗಿ ಓಲ್ಸ್ಟನ್ ಅಂದ್ರೆ ಅದು ಏನೋ ಯಾವ ತರ ಇದೆ ಅದು ಇದ್ ಮಾಡಕ್ ಆಗಲ್ಲ. ಹೇಳ್ತಾ ಇರ್ತಾರೆ ಇವಾಗ ಸಂತೆಗೆ ಹೋಗ್ದಾಗ ಇದು ಓಲ್ಸ್ಟನ್, ಇದು ಆಲ್ ಬ್ಲ್ಯಾಕ್, ಇದು ಜೆರ್ಸಿ, ಇದು HF ಅಂತ ತೋರಿಸ್ತಾರೆ. ಅದನ್ನ ಬೀಡು ನೋಡಿದಾಗ ಗೊತ್ತಾಗೋದು ಯಾವ್ದು ಅಂತ. ಇವಾಗ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಹೆಚ್ಚು ಕಮ್ಮಿ HF ಟೈಪ್ ಇದೆ ಸರ್. ಇವಾಗ ಎಷ್ಟೆಷ್ಟ ಕೊಡ್ತಾ ಇದೆ ಸರ್ ಅಲ್ಲಿದು ಒಂದೊಂದು ಹಸು? ಸರ್ ಇದು ಎರಡು ಇದು ಒಂದ್ ಟೈಮ್ಗೆ 10 ರಿಂದ 12 ಲೀಟರ್ ಹಾಲು ಬರುತ್ತೆ. 12 ಲೀಟರ್ ಒಂದು ಟೈಮ್ಗೆ. ಓಕೆ, 24 ಲೀಟರ್. ಅದು ಒಂದು 15 ಲೀಟರ್ ಹಾಲು ಬರುತ್ತೆ ಒಂದ್ ಟೈಮ್ಗೆ. ಇದು 15 ಲೀಟರ್ ಹಾಲು ಬರುತ್ತೆ. ಅದು ಸೇಮ್ 10-12 ಲೀಟರ್ ಹಾಲು ಬರುತ್ತೆ ಒಂದ್ ಟೈಮ್. ಸರ್ ಇವಾಗ ಒಂದು 10 ಲೀಟರ್ ಹಾಲು ಕರಿಬೇಕು ಅಂದ್ರೆ ಹಸುಗೆ ಎಷ್ಟು ಕೊಡ್ಬೇಕಾಗುತ್ತೆ ಸರ್ ಅಮೌಂಟ್? ಸರ್ ಅದಕ್ಕೆ ಇವಾಗ ಸರ್ 10 ಲೀಟರ್ ಅಂತೇನಿಲ್ಲ, 7-8 ಲೀಟರ್ ಹಾಲು ಕರಿಬೇಕಾದ್ರೂ 1 ಲಕ್ಷ ರೂಪಾಯಿ ಮೇಲೆನೆ ಹಾಕ್ಬೇಕು ಬಂಡವಾಳ ಒಂದು ಹಸುಗೆ. ಹೌದು, 1 ಲಕ್ಷ ರೂಪಾಯಿ ಕೊಟ್ರೆ ಹಸುವು ಸ್ವಲ್ಪ HF ತಳಿನೇ ಡಿಪೆಂಡ್. ಇವಾಗ ಜರ್ಸಿ 10 ಲೀಟರ್ ಹಾಲು ಕೊರುತ್ತೆ, ಅದು 50-60 ಸಾವಿರಗೆ ಸಿಗುತ್ತೆ. ಜರ್ಸಿ ಇದು ಕೆಂಪು ಸ್ವಲ್ಪ ಹಾಲು ಕಪ್ಪುಗೆ ಇರುತ್ತೆ. ಕೆಂದಸುವು ಕಪ್ಪುಗೆ ಇರೋದು ಅವು ತಳಿಗ್ಲು ಬೇರೆ. ಅವು ಬೇರೆ ಕೆಂದ್ಗೆ ಇರೋದಕ್ಕೆ ಜೆರ್ಸಿ ಅಂತಾರೆ. ಫುಲ್ಲು ಕೆಮ್ಮ ಇದಕ್ಕೆ. ಕರ್ಗ ಇರೋದಕ್ಕೆ ಆಲ್ ಬ್ಲ್ಯಾಕ್ ಅಂತ ಹೇಳ್ತಾರೆ. ಆಲ್ ಬ್ಲ್ಯಾಕ್ ಅಂತಾರೆ. ಅವಾಗ ಅದು ಒಳ್ಳೆ ಇದು ಮಾಡ್ತಾರೆ. ಅವು 10 ಲೀಟರ್ ಬರುತ್ತೆ. ಅವೊಂದು ಕಡಿಮೆ ರೇಟು. ಸ್ವಲ್ಪ ಹೈಟ್ ಆಗಿ ಲಾಟ್ ಆಗಿ ಕಡಿಮೆ ಇರುತ್ತೆ. ಅವು ಅದನ್ನೇ ತಗೊಬರ್ಬೋದಲ್ಲ ಅಂತ. ಅಲ್ಲ, ಅದನ್ನೇ ತಗೊಂಡ್ಬರ್ಬೇಕಾದ್ರೆ ಬ್ರೀಡ್ ಚೆನ್ನಾಗಿರ್ಬೇಕಲ್ಲ. ಮುಂದೆ ಡೆವಲಪ್ಮೆಂಟ್ಗೆ ಬಿಲ್ಡ್ ಚೆನ್ನಾಗಿರ್ಬೇಕು. ಬಿಲ್ಡ್ ಇಲ್ಲ ಅಂದ್ರೆ ಏನಾದ್ರು ಹುಟ್ಟಿದ್ರೆ ಇವಾಗ ನಾವು ಸಾಕಾಣಿಕೆ ಮಾಡಿದ್ವಿ, ನಾವ್ ಮಾರ್ಬೇಕಾದ್ರೆ ಚೆನ್ನಾಗಿ ಸಾಕಿ ಮಾರ್ಬೇಕಾದ್ರೆ 1,20,000 ಮೊನ್ನೆ ಒಂದು ಹಸು ಕರು 1 ಲಕ್ಷಕ್ಕೆ ಇದ್ ಮಾಡಿದ್ವಿ ನಾವು. ಓಕೆ, ಇದು ಎಷ್ಟಲ್ಲಿ ಹಾಕಿತ್ತು ಸರ್ ಅದು? ಅದು 2 ಪಡ್ಡೆ. ಅದು ಪಡ್ಡೆ ಒಂದು ರೆಡಿ ಮಾಡಿಕೊಟ್ರೆ ಮಾರ್ದಾಗ 1 ಲಕ್ಷ ಮೇಲೆ ಬರುತ್ತೆ. ಒಳ್ಳೆ ಬೀಡಿದ್ರೆ. ಇವಾಗ ಇದನ್ನ ಅದ್ರ ಹೋಲಿಕೆ ಮಾಡಿದ್ರೆ ಇದು ಕಡಿಮೆ ಕೇಳ್ತಾರೆ. ಇದಕ್ಕ ಕಮ್ಮಿಯವು ಅಷ್ಟೇ, ಅದಕ್ಕ ಕಮ್ಮಿಯವು ಅಷ್ಟೇ, ಜಾಸ್ತಿ ಮೇಲೆ ಹೋಗುತ್ತೆ. ಅದ್ರಲ್ಲಿ ಲಾಭ ಜಾಸ್ತಿ ಐತೆ. ಇವಾಗ ನೋಡಿ, ಇದಕ್ಕ ಅದಕ್ಕೆ ಹೋಲಿಸಿದ್ರೆ ಒಂದು 20,000 ಡಿಫ್ರೆನ್ಸ್ ಇದೆ. ಆ ಕರುಗೂ ಈ ಕರುಗೂ. ಅದು 40,000 30ರಿಂದ 40,000 ಮಾರ್ಬೋದು. ಇದೆಲ್ಲ 25-30 ಒಳಗನೆ. ಇದು ಅಷ್ಟೇ ಕೇಳ್ತಾರೆ. ಕೇಳ್ತಾರೆ. ಅದಕ್ಕೂ ಹಾಕಿರೋದು ಅಷ್ಟೇ ಮೇವು, ಇದಕ್ಕೆ ಹಾಕಿರೋದು ಅಷ್ಟೇ ಮೇವು. ತರುವಾಗ ನಾವು ನೋಡಿ ತರಬೇಕು. ನೋಡ್ತಾ ಇರ್ಬೇಕು. ಬೀಡು ಚೆನ್ನಾಗಿರೋದಂದ್ರೆ ಉಳಿತಾಯ ಚೆನ್ನಾಗಿ ಮಾಡ್ಕೊಬಹುದು. ಶ್ರಮ ಎಲ್ಲ ಒಂದೇ. ಸರ್, ರೈತರಿಗೆ ಹೈನುಗಾರಿಕೆ ಬಗ್ಗೆ ನೀವೇನೋ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಹೈನುಗಾರಿಕೆ ರೈತನ ಒಂದು ಬೆನ್ನೆಲುಬು ಅಂತಾನೆ ಹೇಳ್ತೀನಿ. ಓಕೆ, ಯಾಕಂದ್ರೆ ಹೈನುಗಾರಿಕೆಯಲ್ಲಿ ಅವನು ಕುರಿ, ಹಸು, ಮೇಕೆ, ಕೋಳಿ ಇಂಥವನ್ನೆಲ್ಲ ಅಳವಡಿಸ್ಕೊಂಡಿರೋದ್ರಿಂದ ಅವ್ನ್ ಸಣ್ಣ ಇದ್ರ ಅಂಕ ಒಳ್ಳೆ ಲಾಭ ಐತೆ. ಆದ್ರೆ ಅದು ಯಾರಿಗೂ ಸ್ವಲ್ಪ ಕ್ಲೀನ್ ಮಾಡೋದು ಅದು ಇದರಿಂದ ಸ್ವಲ್ಪ ಬೇಸರ ಆಗ್ಬೋದು. ಇವಾಗೆಲ್ಲ ರೈತರ ಮಕ್ಕಳು ಏನೋ ಒಂದು ಅದ್ರಾಗೆ ತೊಡ್ಕೊಂಡಿರ್ತಾರೆ, ಸರಿ ಹೋಗ್ತಾರೆ. ಅಫಿಷಿಯಲ್ ನಂದಾಗ ಯಾರನ್ನ ಬಿಡ್ತಾರೆ ಮಾಡ್ತಾರೆ, ಅವೆಲ್ಲ ಸರಿ ಹೋಗಲ್ಲ, ಸರಿಯಾಗಿ ಮಾಡಲ್ಲ, ಕ್ಲೀನ್ನೆಸ್ ಇರಲ್ಲ. ಆಳುಗಳು ಬಿಟ್ರೆ ಅದು ಸರಿಯಾಗಿ ಮಾಡಲ್ಲ. ಎಲ್ಲ ಆಗತರದಿಂದ ಹೈನುಗಾರಿಕೆಯಲ್ಲಿ ಒಳ್ಳೇದು. ನಮ್ಮನ್ನ ತೊಡಗಿಸ್ಕೋಬೇಕು ಅದ್ರಲ್ಲಿ. ಹೌದು, ನಾವು ಅದರಲ್ಲಿ ತೊಡಗಬೇಕು. ನಾವು ಅದ್ರ ಎಷ್ಟು ಇದ್ರಾಗ ಇರ್ತೀವೋ ಅವು ಅಷ್ಟೇ ನಮ್ ಚೆನ್ನಾಗಿ ಇದ್ ಮಾಡ್ಕೊಂತಾವ. ನಾವು ಹಸುಗಳು ಪ್ರೀತಿ ಮಾಡಿದ್ರೆ ಅವು ನಮ್ಮನ್ನ ಮಾಡ್ತವೆ. ಅದೇ ಅಷ್ಟೇ ಲಾಭ ಇರುತ್ತೆ. ಎಲ್ಲ ಇದ್ ಮಾಡ್ಬೋದು ಸರ್ ಅದು. ಓಕೆ ಸರ್, ನೀವ್ ಎಷ್ಟು ಜನ ನೋಡ್ಕೊಂತೀರಾ ಸರ್ ಈ ಹಸುಗಳನ್ನ?
ಸರ್ ಇದ್ರಲ್ಲಿ ನಾವಿರೋದೇ ನಾನು ನಮ್ಮ ಹೆಂಡತಿ ಇಬ್ರೆ. ಓಕೆ. ನನ್ನ ಮಕ್ಕಳೆಲ್ಲ ಓದಕ್ ಹೋಗ್ತಾರೆ. ಒಬ್ರು 8th, ಒಬ್ರು 10th. ಓಕೆ. ಅವ್ರೇನು ಹಸುಗಳಿದ್ರಕ್ ಬರೋದಿಲ್ಲ. ನಾವು ಸುಮಾರು ಹುಳ, ರೇಷ್ಮೆ ಹುಳನು ಮೇಯಿಸ್ತೀವಿ. ತಿಂಗಳು ಒಂದ್ಸಲ 100 ಮೊಟ್ಟೆ ಹುಳ ಮೇಯಿಸ್ಕೊಂಡು ಹಸುಗಳು 7-8 ಹಸು ಮೇಂಟೈನ್ ಮಾಡ್ತೀವಿ. ಇಬ್ರೇ ಮೇಂಟೈನ್ ಮಾಡ್ತೀವಿ. ನಾವಿಬ್ರೇ ಮೇಂಟೈನ್ ಮಾಡ್ತಾ ಇದ್ವಿ. ಆಗುತ್ತೆ ಸರ್ ಮಾಡಕ್ಕಾಗುತ್ತೆ ಅಂದ್ರೆ ಸ್ವಲ್ಪ ಕಷ್ಟ. ಯಾಕಂದ್ರೆ ಟೈಮ್ ಊಟ ತಿನ್ನಕ್ಕಾಗಲ್ಲ. ಯಾಕಂದ್ರೆ ಬೆಳಗ್ಗೆನೆ ಇದ್ರ ಡ್ಯೂಟಿನು, ಸಾಯಂಕಾಲ ಬೆಳಿಗ್ಗೆನೋ ಸೊಪ್ಪು ಹೋಗ್ಬೇಕು, ಹಸುಲ್ದು ಮುಗಿಸ್ಬೇಕು. ಸ್ವಲ್ಪ ಬೆಳಿಗ್ಗೆ ಮಾರ್ನಿಂಗು ಸ್ವಲ್ಪ ಬೇಗ ಎದ್ದು ಮಾಡ್ಬೇಕು. ಅದರಿಂದ ಸ್ವಲ್ಪ ಟೈಮ್ ಇದು ಮಾಡಿದ್ರೆ ಸರಿ ಹೋಗುತ್ತೆ. ಇಲ್ದ ಹೋದ್ರೆ ಸ್ವಲ್ಪ ಕಷ್ಟ ಬೀಳ್ಬೇಕು, ಮೇನ್ ಪಡ್ಬೇಕು. ಬೆಳಿಗ್ಗೆ ಸಾಯಂಕಾಲ. ಬೆಳಿಗ್ಗೆನೂ ಹಸುಲ್ ಡ್ಯೂಟಿ ಐತೆ. ಏನೋ ಸಗಣಿ ಎತ್ತಿ ಹಾಲು ಕರಿಯೋದು, ಮೇವ್ ತರೋದು ಎಲ್ಲ ಬೆಳಗ್ಗೆನೆ. ಸಾಯಂಕಾಲನು ಹಾಲು ಕರಿಯೋ ಇದ್ ಮಾಡೋ, ಮೇವ್ ತತ್ತ ಹಾಕುವಂತ ಅವಕ್ಕೂ ಅದೇ. ಎರಡು ಟೈಮುನು ಅವೆರಡು ಒಂದೇ ಟೈಮಲ್ಲಿ ಐತೆ. ಮಧ್ಯಾಹ್ನ ಹೋಗಿ ಹುಳುಗಾದ್ರೆ ಮಧ್ಯಾಹ್ನ ಸೊಪ್ಪು ಕೊಯ್ಯಕ್ ಆಗೋದೇ ಇಲ್ಲ. ಅದು ಬೆಳಗ್ಗೆ ಟೈಮು ತಣ್ಪತ್ನಲ್ಲೇ ಕೊಯ್ಬೇಕು. ಅಲ್ಲಿ ಸೊಪ್ಪು ತಂದು ಹುಳುಕ್ ಕೊಟ್ರೆ ರೇಷ್ಮೆ ಬೆಳೆ ಹಾಳಾಗುತ್ತೆ. ಹಸುಗನ ಮೇವು ಬಿಸಿಲಲ್ಲಿ ತಂದು ಬೇಕಾದ್ರೆ ಹಾಕ್ಬಿಡ್ಬೋದು. ಬಿಸಿಲಲ್ಲಿ ಹೋಗಿ ಮೇವು ಕೊಯ್ಯಕ್ ಆಗಲ್ಲ. ಹುಲ್ಲು ಬೇರೆ, ಹುಲ್ಲು ಹಸಿಮುಲ್ಲು, ಈ ಪಾರಮುಲ್ಲು ಅಂತ ಹೇಳಿ ಹೈಬ್ರಿಡ್ ಪಾರಮುಲ್ಲು ಅವು ಬಂದಿದ್ದೇವೆ. ಅವಾಗ ಬಿಸಿಲಲ್ಲಿ ಕೊಯ್ತಾ ಇದ್ರೆ ಆ ಸೆಕೆಕ ಗರಿಯನ ಮೇಲ್ ಬಿದ್ದಾಗ ಒಂಥರ ನವೆ ಸ್ಟಾರ್ಟ್ ಆಗುತ್ತೆ. ಕೊಯ್ಯಕ್ಕಾಗಲ್ಲ. ಬೆವ್ರಿಗೆ ಒಂಥರ ಸುಮ್ಮ ಅಂತೇಳಿ ಸ್ಟಾರ್ಟ್ ಆಗುತ್ತೆ. ಕೊಯ್ಯಕ್ಕಾಗಲ್ಲ. ಏನಿದ್ರು ಬೆಳಗ್ಗೆನೆ ಕೊಯ್ಕೊಂಬರ್ಬೇಕು. ಆಲ್ಮೋಸ್ಟ್ ಇವಾಗ ಎಲ್ಲಾ ಹೈನುಗಾರಿಕೆ ಮೇಸರೆಲ್ಲನ ಬೆಳಗ್ಗೆನೆ ಹೋಗಿ ಕೊಯ್ಕೊಂಬಂದ್ಬಿಡ್ತಾರೆ. ನಾಳೆವರೆಗೂ ಆಗೋಷ್ಟು ಕೊಯ್ಕೊಂಬಂದ್ಬಿಟ್ಟು ಒಂದ್ ಕಡೆ ಇಟ್ಕೊಂತಾರೆ. ಒಂದ್ ಕಡೆ ಇಟ್ಕೊಂಡು ಇವಾಗ ಅದ್ರಾಗ ಹಂಗೆ ಕೊಡಲ್ಲ. ಇವಾಗ ಮಿಷಿನ್ ಕೊಡು, ಇದ್ ಮಾಡೋ ಅಂತೆಲ್ಲ ಇರುತ್ತೆ ನೋಡಿ. ಈ ತರ ಕಟಿಂಗ್ ಮಾಡಿ ಹಾಕಿದ್ರೆ ಮಿಷಿನ್ ಅಲ್ಲಿ ಒಳ್ಳೆ ಮೇವು ಹಸುಗಳು ಚೆನ್ನಾಗಿ ತಿಂತವೆ. ವೇಸ್ಟ್ ಬರಲ್ಲ. ಮೇವು ವೇಸ್ಟೇಜ್ ಆಗಲ್ಲ. ರೈತನ ಉಳಿತಾಯ. ಮೇವು ಮೊದ್ಲು ಅರ್ಧ ಕಡ್ಡಿ ತಿಂದ ಅರ್ಧ ಕಡ್ಡಿ ಬಿಸಾಕ್ಬೇಕಾಗಿತ್ತು. ಇವಾಗ ಏನಿಲ್ಲ, ಸ್ವಲ್ಪ ಹೊತ್ತು ಬಿಟ್ರೆ ಅವೇ ಎಲ್ಲಾ ತಿಂದ್ಬಿಡ್ತವೆ. ವೇಸ್ಟೇಜ್ ಇಲ್ಲ, ಮೇವು ಉಳಿತಾಯ ಆಗುತ್ತೆ. ಓಕೆ. ಅದೊಂದು ಬೆನಿಫಿಟ್ ಈಗ ಇದು ಕಂಡಿಡ್ದಿರೋದ್ರಿಂದ. ಈ ಕಟ್ರ್ ಕಂಡಿಡ್ದಿರೋದ್ರಿಂದ ಸಿಮುಲು ಈ ಮನೆ ಉದ್ದ ಇರುತ್ತೆ. ಅವಾಗ ಕೊನೆ ಕಟ್ ಮಾಡಿ ತಿನ್ಕೊಂಡು ಬಿಸಾಕ್ತದೆ. ಕಡ್ಡಿ ಎಲ್ಲ ವೇಸ್ಟ್ ಆಗುತ್ತೆ. ಇವತ್ತು ನಮ್ ಸಿಮುಲಿ ಮನೆ ಉದ್ದ ಐತೆ ನೋಡ, ಕಡ್ಡಿ ಎಲ್ಲಾನು ಪೀಸ್ ಮಾಡಿರೋದ್ರಿಂದ ನೀಟಾಗಿ ತಿಂದಾಕ್ತವೆ. ಒಂದು ಚೂರು ಬಿಡಲ್ಲ. ಹಂಗಿರೋದ್ರಿಂದ ಹಸುನು ಆರೋಗ್ಯವಾಗಿರ್ತದೆ. ಯಾಕಂದ್ರೆ ಚೆನ್ನಾಗಿ ನಮ್ರಿಗೆ ಬರುತ್ತೆ. ಸಗಣಿನೂ ಗಟ್ಟಿಗೆ ಆಗುತ್ತೆ. ಯಾಕಂದ್ರೆ 2 ಸಲ ಕೊಯ್ಯಲ್ಲ, ಬಲ್ತ್ ಮೇಲೆ ಕೊಯ್ತೀವಿ. ಯಾಕಂದ್ರೆ 2 ಸಲ ಕೊಯ್ದ್ರೆ ಮೇವು ನಮ್ಗೆ ಚೆನ್ನಾಗ ಇದಾಗಲ್ಲ, ಸಾಕಾಗಲ್ಲ. ಬೇಗ ಆಗೋಗುತ್ತೆ. ಬಲ್ತಾಗ ಕೊಯ್ದ್ರೆ ಹೈಟ್ ಆಗಿರೋ ಮೇವು ಕೊಯ್ದು ಹಿಂಗ್ ತರ ಮಾಡಿ ಹಾಕೋದ್ರಿಂದ ಮೇವು ಉಳಿತಾಯ ಆಗುತ್ತೆ. ಹಸುಗಳು ಚೆನ್ನಾಗಿರ್ತವೆ. ಒಂದು ಹಸುಕ್ಕೊಮ್ಮೆ 2 ಹಸುಕ್ಕಾಗುತ್ತೆ ಮೇವು. ಸರ್ ನೀವು ಎಷ್ಟು ಜಮೀನ್ಗೆ ಹಾಕಿದ್ರಿ ಸರ್ ಮೇವು? ಸರ್ ನಾವು ಇವಾಗ ಇಷ್ಟು ಹಸುಗಳಿಗೂ ಒಂದು ಅರ್ಧ ಎಕರೆ ಸಿಮುಲಾಟಿ ಅರ್ಧ ಎಕರೆ ಮಾಡ್ಕೊಂಡಿದ್ವಿ. ನಿಮ್ಗೆ ಸರಿ ಹೋಗುತ್ತೆ ಸರ್ ಮೇವು? ನಮ್ಗೆ ಸರಿ ಹೋಗುತ್ತೆ. ಯಾಕಂದ್ರ ಜೊತೆಗೆ ಸ್ವಲ್ಪ ಒಣಮೇವು ಇಟ್ಟಿರ್ತೀವಿ. ಯಾವಾಗ್ಲೂ ಹಾಕಲ್ಲ ಅದು ಒಣಮೇವು. ಏನು ಇವಾಗ ಹುಳುಗಳಲ್ಲಿ ಹೋಗಿರ್ತೀವಿ, ಹೋಗಿ ಕೊಯ್ಕೊಂಬರಕ್ಕಾಗಲ್ಲ, ಟೈಮಿಂಗ್ಸ್ ಇರಲ್ಲ. ಆ ಟೈಮಲ್ಲಿ ಸ್ವಲ್ಪ ಒಣಮೇವು ಹಾಕ್ಬಿಟ್ಟು ಮಾಮೂಲಿ ಬೂಸ ಇದು ಇಟ್ಟು ಆ ಟೈಮ್ ಮೇಂಟೈನ್ ಮಾಡ್ತೀವಿ. ಇವಾಗ ಇಷ್ಟು ಹಸುಗಳು, ಒಂದು 7 ಹಸುಗಳು ಇದೆಯಲ್ಲ ಸರ್, ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಸರ್ ಹಸುಗಳಿಗೆ? ಮೇವನ್ ಬಿಟ್ಟು ಬರೀ ಹಿಂಡಿದು ನಾವ್ ಹಾಕೋದ್ರ ಮಿನಿಮಮ್ ಅಂದ್ರು 7 ಹಸುಗೂ ಅಂದ್ರೆ ಒಂದು 15ರಿಂದ 20 ಸಾವಿರ ಬೇಕು ಸರ್. 15ರಿಂದ 20 ಸಾವಿರ ತಿಂಗಳಿಗೆ ನಾವು ಇಡ್ತಾ ಇರೋದು. ಈ ಕೆಲವ್ರು ಇನ್ನ ಜಾಸ್ತಿನೂ ಇಡ್ತಾರೆ. ಅವರು ಇದ್ರ ಮೇಲೆ ನಾವು ಇಡ್ತಾ ಇರೋದು 15ರಿಂದ 20 ಸಾವಿರ. ಯಾಕಂದ್ರೆ ನಾವು ಮೇವು ಜಾಸ್ತಿ ಕೊಡ್ತೀವಿ. ಬೂಸ ಹಿಂಡಿ ಎಲ್ಲ ಇವು ಪೀಡು ಸ್ವಲ್ಪ ಕಡಿಮೆ ಕೊಡ್ತೀವಿ ಸರ್. ಇವಾಗ ಇನ್ನೊಂದು ಕ್ವಶನ್ ಅಂದ್ರೆ, ಸ್ವಂತ ಮೇವು ಇದ್ದು ಮೇಯಿಸೋದು ಒಳ್ಳೇದಾ, ಕೊಂಡ್ಕೊಂಡ್ ಮೇಯಿಸೋದು ಎಷ್ಟು ಉಳಿತಾಯ ಆಗುತ್ತೆ ಸರ್? ಸ್ವಂತ ಮೇವಿದ್ದು ಮೇಸ್ರೇನೆ ಏನ ಉಳಿಯೋದು. ಬಟ್ 15 ದಿವಸದಲ್ಲಿ ನಾವು ಅವಾಗ್ಲೇನೆ ಹೇಳಿದ್ವಿ, 15 ದಿವಸ ಅದಕ್ಕೆ ಹಾಕಿರೋ 15 ದಿವಸ ನಮ್ದು ಉಳಿತದೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ 15 ದಿವಸ ಮೇವ್ಕ ಬೂಸಕ್ಕ ಇದಕ್ಕ ಆಗುತ್ತದೆ. ಮೇವು ಕೊಳ್ಬೇಕಾದ್ರೆ ಏನು ಉಳಿಯಲ್ಲ ಹಸುಗಳಲ್ಲಿ. ಮೇವು ಪಾಪ ಡೈಲಿ ಇವತ್ತು ಒಂದ್ ಸಾಲು ಮೇವು ಜೋಳಗಡ್ಡಿ ತಗೊಂಬೇಕಾದ್ರೆ 300-400 ಅಂತ ತಗೊಂತಾರೆ. ಒಂದ್ ಸಾಲು ಒಂದ್ ದಿವ್ಸಕ್ಕೆ ಸಾಲಲ್ಲ. 300 ರೂಪಾಯಿ 400 ರೂಪಾಯಿ. ಅದ್ರಲ್ಲಿ ಬರೋ ಒಂದ್ ಟೈಮ್ ನಾಲ್ದೆಲ್ಲ ಮೇವು ಕೊಟ್ಟಾದ್ರೆ ಒಂದ್ ಟೈಮ್ ನಾಲ್ದು ಇನ್ನು ಉಳಿಯೋದೇನು ನಮ್ ಶ್ರಮ ಏನೋ ಉಳಿಯಲ್ಲ. ಮೇವು ಕೊಳ್ಬಾರ್ದು.
ಕೊಳ್ಬಾರ್ದು. ಮೇವು ಸ್ವಂತ ಮೇವು ಇದ್ದು ಇದ್ ಮಾಡಿದ್ರೆ ಇಲ್ಲ ಏನೋ ಇವಾಗ ಕೆಲವರು ಶೆಡ್ಗಳು ಮಾಡ್ಬಿಟ್ಟಿದ್ದಾರೆ ಹಸುಗಳಿಗೆ ಹೈನುಗಾರಿಕೆ ಚೆನ್ನಾಗ್ ಮಾಡ್ಬೇಕು ಅದ್ರಾಗ ಅಷ್ಟು ಲಕ್ಷ ಮಾಡ್ಬೇಕು ಇಷ್ಟು ಲಕ್ಷ ಮಾಡ್ಬೇಕಂದ್ರೆ ನಾನು ಹೇಳ್ತಾ ಇದ್ದೆ ಒಂದ್ ಟೈಮ್ಗೆ ಒಂದ್ 50 ಲೀಟರ್ ಹಾಲು ಹಾಕ್ಬೇಕಂದ್ರೆ ಮಂತ್ಲಿ ಒಂದ್ ₹1,00,000 ಪೇಮೆಂಟ್ ತೆಗಿತೀನಿ. ಏನೋ ಒಂದ್ ಟೈಮ್ಗೆ 50 ಲೀಟರ್ ಹಾಲು ಹಾಕಿದ್ರೆ ತಿಂಗಳಿಗೆ ₹1,00,000 ಪೇಮೆಂಟ್ ಆಗುತ್ತೆ ಇವಾಗಿರೋ ಹಾಲ್ ರೇಟ್ ಅಲ್ಲಿ. ಹಂಗಿರುವಾಗ ಮೇವೆಲ್ಲ ಸ್ವಂತ ಇರ್ಬೇಕು ಅದೇ ಕೆಲಸವಾಗಿ ನಿಲ್ಕೊಬೇಕು. ನಾವು ಇಲ್ಲಿ ಮಾಡ್ಬಿಟ್ಟು ಅದೇ ಕೆಲಸವಾಗಿ ಬಿಟ್ಟು ಬೇರೆ ಯಾರೋ ಇದ್ ಮಾಡಿದ್ರೆ ಅದು ಆಗಲ್ಲ. ಹಸು ಕೆಚ್ಚಲ್ ಭಾವ ಆಗೈತೆ, ಕೆಚ್ಚಲ್ ಭಾವ ಆದಾಗ ನೀಟಾಗಿ ನೋಡಿದ್ರೇನೆ ಅದು ಫೈಲೂರ್ ಆಗ್ದಿರ ಇದ್ ಮಾಡೋದು. ಇಲ್ದ ಹೋದ್ರೆ ಏನೋ ಆಗಿದೆ ಬಿಡು ಅಂತ ಹೇಳಿ ಬಿಟ್ಬಿಟ್ರೆ ಹಸು ಹೋಯ್ತು, ಹಾಲು ಹೋಯ್ತು, ಏನು ಉಳಿಯಲ್ಲ. ಹಿಂಗಾಗಿ ರೈತನ ಜಾಸ್ತಿ ಕೆಲಸ ಆಗೋದು. ಹೌದು, ಇವಾಗ ಅಫ್ಷಿಯಲ್ ಇವರೆಲ್ಲ ಏನ್ ಮಾಡ್ತಾರೆ, ಓದ್ಬಿಟ್ಟಿದ್ದಾರೆ ಚೆನ್ನಾಗಿ, ಅವ್ರು ಬಂದು ಈ ತರ ಮಾಡಕ್ ಬರ್ತಾರೆ. ಪಾಪ ಅವ್ರಿಗೆ ಗೊತ್ತಿರಲ್ಲ ಏನಾಗಿದೆ ಯಾರ ಹೇಳ್ತಾರೆ ಆಳ್ಗೆ, ಅವನ್ ಏನೋ ಮಾಡ್ತಾನೆ ಬಿಡ್ತಾನೆ. ಹಂಗಾಗಿ ಇದ್ರಲ್ಲಿ ಸ್ವಲ್ಪ ಲಾಸ್ ಆಗಿದ್ದಾರೆ ಕೆಲವರು. ಇನ್ನು ಕೆಲವ್ರು ಚೆನ್ನಾಗೂ ಆಗಿದ್ದಾರೆ. ಎರಡು ಉದಾಹರಣೆ ಇದೆ. ಉದಾಹರಣೆ ನಮ್ ಕಣ್ ಮುಂದ್ಗಡೆ ಬೇಜಾನ್ ನಡೆದಿದ್ದೇವೆ. ಚೆನ್ನಾಗಿರೋರು ಇವತ್ತು ಇನ್ನೂ 2 ಹಸು ಕಟ್ತಾರೆ, ಇದ್ ಮಾಡ್ತಾರೆ. ಲಾಸ್ ಆಗಿರೋ ಏನ್ಕಪ್ಪ ಅದು ಬೇರೆ ಏನಾದ್ರು ಮಾಡೋಣ ಅಂತಾರೆ. ಕ್ವಶನ್ ಏನಂದ್ರೆ, ಈ ಹಸುಗಳಲ್ಲಿ ಗೊಬ್ಬರ ಬರುತ್ತಲ್ಲ ಸರ್, ಈ ಗೊಬ್ಬರದಿಂದ ಆದಾಯ ಇದೆಯಾ ಸರ್? ಇದೆ ಸರ್, ಗೊಬ್ಬರದಲ್ಲಿ ಆದಾಯ. ಇವತ್ತು ನಾನು ಮೊನ್ನೆ 3 ತಿಂಗಳ ಹಿಂದೆ ಮಾರ್ದೆ ಒಂದು ಟ್ರ್ಯಾಕ್ಟರ್, 4,500 ಮಾಡಿದೆ ಗೊಬ್ಬರ. ಒಂದು ವರ್ಷಕ್ಕೆ ಎಷ್ಟು ಟ್ರ್ಯಾಕ್ಟರ್ ಬರುತ್ತೆ ಸರ್ ನಿಮ್ಗೆ? ನಮ್ದು ಒಂದು 10ರಿಂದ 12 ಟ್ರ್ಯಾಕ್ಟರ್ ಬರುತ್ತೆ ಒಂದು ವರ್ಷಕ್ಕೆ. ಹಂಗಂದ್ರೂ ವರ್ಷಕ್ಕೆ ಒಂದು 50,000 ಮೇಲೆ ಗೊಬ್ಬರದೇ ಬರುತ್ತೆ. ಗೊಬ್ಬರ 50ರಿಂದ 60,000 ಗೊಬ್ಬರದೇ ಆಗುತ್ತೆ. ಗೊಬ್ಬರಲ್ಲೇ ಬರುತ್ತೆ ನಮ್ಗೆ. ಸರ್ ಕರುಗಳು ಸರ್? ಕರುಗಳು ಇವಾಗ ಕರು ಹೇಳಿದಲ್ಲ, ಇದ್ರಲ್ಲಿ ನಮ್ಗೆ ಬೇಕಾಗಿದ್ ಮಡ್ಕಂತೀವಿ, ಬ್ಯಾಡ್ದಿದ್ವು ಸ್ವಲ್ಪ ಫಲ ಮಾಡಿ ಮಾರ್ಕಂತೀವಿ. ಇವಾಗ ಬೀಡ್ ಹೆಂಗಿದ್ರೆ ಹೆಂಗ್ ದುಡ್ಡು ಮಾಡ್ಬೋದು. ಚೆನ್ನಾಗಿರೋ ಬೀಡ್ ಆದ್ರೆ 1,00,000 ಮಾರ್ಬೋದು. ಒಂದ್ ಕರು ಸವೆನ್ ಮಾಡಿ ಅದು ರೆಡಿ ಮಾಡಿ ಫಲ ಮಾಡಿದ್ರೆ 2 ವರ್ಷದ ಕರು ಅನ್ಕೊಳ್ಳಿ. 2 ವರ್ಷದ ಕರುವು. ಯಾಕಂದ್ರೆ ಚಿಕ್ಕ ಕರುಗಳಲ್ಲೇ ಮಾರಿದ್ರೆ ಏನು ವರ್ಕೌಟ್ ಆಗಲ್ಲ. ಯಾಕಂದ್ರೆ ಹಾಲು ಇಡ್ತಾರೆ ಕೆಲವರೆಲ್ಲ, ಕರುಗಳು ಸಾಕು ಅದು ಯಾರು ಬಿಡಿ ಅಂತ ಹೇಳ್ಬಿಟ್ಟು ಹಾಲ್ ಡೈರಿ ಕಾಕನ ಅಂತ ಹೇಳ್ಬಿಟ್ಟು ಕರುಗಳಲ್ಲಿ ಯಾರ್ಕನ ಕೊಟ್ಬಿಡೋದು, ಮಾರ್ಬಿಡೋದು ಮಾಡ್ತಾರೆ. ನಾವು ಏನಿಲ್ಲ, ಕರುಗಳಲ್ಲೇ ದೊಡ್ಡದ್ ಮಾಡೋಣ, ಜಾಗ ಇಳ್ದವರು ಆತರ ಮಾಡ್ತಾರೆ. ನಮ್ ಜಾಗ ಐತೆ, ನಾವ್ ಕರುಗಳೆಲ್ಲ ಮಾರೋದ್ಗಿರೋದೇನಿಲ್ಲ. ಹುಟ್ಟಿದ್ ಸಾಕ್ತೀನಿ, ಇನ್ನ ಡೆವಲಪ್ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಮುಂದೆ ಇನ್ನು ಜಾಸ್ತಿ ಮಾಡ್ಬೇಕು. ಹೌದು, ನಾವ್ ಈ ಜಾಗ ಎಲ್ಲ ಫ್ಲಾಪ್ ಆಗ್ಬೇಕು. ಫುಲ್ ಜಾಗ, ಈ ಜಾಗ ನೋಡ, ಅದಕ್ಕೂ ಒಂದ್ ಜಾಗ ಅದಕ್ಕೆ ಮಡಗಿರೋದು. ಈ ಸೈಡ್ ಆ ಸೈಡ್ ಕಟ್ಬೇಕಂತಾನೆ ಮಾಡಿರೋದು. ಎಷ್ಟು ಹಸು ಕಟ್ಬೋದು ಸರ್ ಈ ಶೆಡ್ ಅಲ್ಲಿ? ಈ ಶೆಡ್ ಅಲ್ಲಿ ಈ ಲೈನ್ ಅಲ್ಲಿ 9 ಹಸು ಕಟ್ಬೋದು. 9 ಅಂದ್ರೆ ಈ ಲೈನ್ ಅಲ್ಲಿ ಒಂದು 6 ಹಸು, ಈ ಲೈನ್ ಒಂದು 6ರಿಂದ 7 ಹಸು ಕಟ್ಬೋದು. ಯಾಕಂದ್ರೆ ಆ ಕಡೆ ಎಲ್ಲ ಇದೆ, ಅದೆಲ್ಲ ಶಿಫ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಇನ್ನ ಜಾಸ್ತಿ ಇದಾದಾಗ, ಹಸುಗಳು ಜಾಸ್ತಿ ಆದಾಗ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಅದು ಅಲ್ಲೇ ಇರ್ತದೆ. ಸರ್, ಈ ಹಸುಗಳಿಗೆ ಇನ್ಶೂರೆನ್ಸ್ ಏನಾದ್ರು ಮಾಡಿದ್ರೆ ಸರ್? ಮಾಡಿದೀವಿ ಸರ್. ಎಲ್ಲ ಪ್ರತಿಯೊಂದು ಹಸುಕ್ಕೂ ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್ ಮಾಡೋದು ಯಾಕಂದ್ರೆ ಏನನ್ನ ನಾಳೆ ಕಾಯಿಲೆ ಬಂದು ಇದಾದ್ರೆ ಇನ್ಶೂರೆನ್ಸ್ ಇದಾಗುತ್ತೆ ಅಂತೇಳಿ ಕ್ಲೈಮ್ ಆಗುತ್ತೆ. ಇನ್ಶೂರೆನ್ಸ್ಗೆ ಡೈರಿಯಿಂದ ನಾವು ನಮ್ ಕಡೆಯಿಂದ ಅರ್ಧ ಕಟ್ಟಾದ್ರೆ ಡೈರಿಯಿಂದ ಅರ್ಧ ಕೊಡ್ತಾರೆ. ಒಂದ್ ಹಸುಗೆ 1,000 ಮೇಲೆ ಇನ್ಶೂರೆನ್ಸ್ ಇದ್ ಮಾಡ್ತಾರೆ. ಎಷ್ಟು? ಒಂದ್ ವರ್ಷಕ್ಕೆ 1,000? ಒಂದ್ ವರ್ಷಕ್ಕೊಂದ್ಸಲ ರಿನ್ಯೂವಲ್ ಮಾಡ್ಲೇಬೇಕು ಹಸು. ಒಂದ್ ಹಸುಗೆ 1,000 ಕಟ್ ಆಗುತ್ತಾ? ಒಂದ್ ಕಟ್ಟ ಅಂದ್ರೆ ಡೈರಿ ನಾವು 500 ಕೊಟ್ರೆ ಡೈರಿಯವರು 500 ಕಟ್ತಾರೆ. ಅವ್ರು ಸೇರಿಸಿ 1,000 ರೂಪಾಯಿ ಲೆಕ್ಕದಲ್ಲಿ ಒಂದ್ ಹಸು ಮೇಲೆ ಇದ್ ಮಾಡಿರ್ತಾರೆ. ಇದು ಒಳ್ಳೇದಲ್ಲ ಸರ್ ರೈತರಿಗೆ? ಜಾಸ್ತಿ ಒಳ್ಳೇದು ಸರ್ ಇದು. ಜಾಸ್ತಿ ಯಾಕಂದ್ರೆ ಯಾವ ಟೈಮಲ್ಲಿ ಯಾವ ಕಾಯಿಲೆ ಬರೋ, ಇವಾಗ ಮಿಲ್ಕ್ ಪವರ್ ಅಂತ ಬರುತ್ತೆ, ಅವಾಗ ಈ ದೋಸದಲ್ಲಿ ಅದೇನಾದ್ರೆ ಕೆಲವು ಕಲ್ಲೀರೆ ಬಿದ್ದೋಗ್ತವೆ ಹಸುಗೆ. ಚೆನ್ನಾಗಿ ಹಾಲು ಬರೋವಾಗ ಮಿಲ್ಕ್ ಪವರ್ ಹೊಡ್ತಂದ್ರೆ ಕೆಲವು ಹೇಳ್ತವೆ, ಕೆಲವು ಹಂಗೆ ಡೆಡ್ ಆಗುತ್ತವೆ. ಇಲ್ಲ ಬೇರೆ ಏನ ಇವಾಗ ಆನೆ ಕಾಲ್ ಭಾಗ ರೋಗ ಅಂತೆ, ಬಬ್ಬೆ ರೋಗ ಅಂತೆ, ಇವ್ಯಾವ ರೋಗಗಳಿವೆ. ಅವೆಲ್ಲ ಅಟ್ಯಾಕ್ ಆದಾಗ ಸರಿಯಾಗಿ ನೋಡಿದಾಗ ಹಸುಗಳು ಇದೆ, ಬೇಜಾನಿದೆ. ಅದರಿಂದ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಒಳ್ಳೇದು ರೈತನಿಗೆ, ಅದು ಜಾಸ್ತಿ ಒಳ್ಳೇದು. ಇವತ್ತು 500 ರೂಪಾಯಿ ಮಕ್ಕಳು ಕೆಲವು ರೈತರೆಲ್ಲ ಮಾಡ್ಸಲ್ಲ.
ಏನೋ ಸಣ್ಣ ಪುಟ್ಟ ರೈತರು ಏನ್ ಮಾಡ್ತಾರೆ ಒಂದ್ ಹಸು 2 ಹಸು ಇಟ್ಕೊಂಡಿರೋದು ಏನ್ ಬಿಡು ಮನ್ಯಾಗ ಅಂಕ್ಯಾಕ 500 ರೂಪಾಯಿ ಕೊಡೋದು ಅಂತಾರೆ. ಅದಿದ್ರೆ ನಮ್ಗೆ ನಾಳೆ ದಿವಸ ಜಾಸ್ತಿ ಒಳ್ಳೇದು. ನಮ್ ದುಡ್ಡು ನಮ್ ಮನೇಲಿ ಇದ್ದಂಗೆ ಲೆಕ್ಕ. ಏನ ಹಸು ಇನ್ಶೂರೆನ್ಸ್ ಮಾಡಿದ್ರೆ ನಮ್ ದುಡ್ಡು ನಮ್ ಮನೇಲಿ ಇದ್ದಂಗೆ. ಇಲ್ದಾದ್ರೆ ಇವಾಗ ಮತ್ತೆ ಏನನ್ ಆದಾಗ ಹಸು ಮತ್ತೆ ಬಂಡವಾಳ ಹಾಕ್ಬೇಕಲ್ಲ. ಹೌದು, ಇನ್ಶೂರೆನ್ಸ್ ಇದ್ರೆ ಆ ಕ್ಲೈಮ್ ಆಗುತ್ತೆ. ಏನೋ ಜೊತೆಗೆ ಸಾಲದಿರೋದಕ್ಕೆ ಹಾಕ್ಬೋದು. ಅವ್ರು 1 ಲಕ್ಷ ರೂಪಾಯಿ ಹಸು ತಗೊಂಡ್ರು ಕೊಡೋದು 60 ರಿಂದ 70 ಸಾವಿರ ಅಷ್ಟೇ. 70%. 70%. ಅವರು 1 ಲಕ್ಷ, ನಾನು 1 ಲಕ್ಷ ರೂಪಾಯಿ ಹಸು ತಂದಿದ್ದೀನಿ, ನಂಗೆ 1 ಲಕ್ಷ ರೂಪಾಯಿ ಕೊಡಂದ್ರೆ ಕೊಡಲ್ಲ ಅವರು. ಏನಿದ್ರು ಅವರು 60 ರಿಂದ ಅವರು ಜಾತಿ ಬೀಡು ಅದ್ರ ಕೊದ್ದಿ ನೋಡಿ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾರೆ. ಅದು ಯಾವ ತರ ಬೆಲೆ ಅಲ್ಲಿ ಅಲ್ಲಿ ಮೊದ್ಲೇ ಅವರು ಇಲ್ಲಿ ನಾವು ಕಟ್ತದಂಗೆ ಫೋಟೋ ಇಟ್ಕೊಂಡಿರ್ತಾರೆ. ನಮ್ಮನ್ನು ಹಸು ಜೊತೆ ನಿಲ್ಸಿ ಫೋಟೋ ಇಟ್ಕೊಂಡಿರ್ತಾರೆ. ಇದಕ್ಕೆ ಎಷ್ಟು ಇದ್ ಮಾಡ್ಬೋದು ಅಂತೇಳಿ ಅವರು ಫಿಕ್ಸ್ ಮಾಡ್ಬೋದು ಅಂತ ಫಿಕ್ಸ್ ಮಾಡಿರ್ತಾರೆ. ಜರ್ಸಿಗೆ ಹೋಗ್ಬಿಟ್ಟು 60-70 ಸಾವಿರ ಕೊಡಲ್ಲ, ಅದಕ್ಕೆ ಮಿನಿಮಮ್ 50 ಸಾವಿರನೇ ಕೊಡೋದು. ಅದು ಕಡಿಮೆ ಇನ್ಶೂರೆನ್ಸು ಅದಕ್ಕೆ ಕಡಿಮೆನೆ ಕೊಡೋದು. ಆ ತರ ಇರುತ್ತೆ. ಅಲ್ಲ, ಹಸು ಮೇಲೆ ಡಿಪೆಂಡ್ ಸರ್ ಅವೆಲ್ಲನ. ಹಸು ಹೆಂಗಿರುತ್ತೋ ಹಂಗೆ ಬೀಡ್ ಮೇಲೆ ಡಿಪೆಂಡ್ ಮಾಡ್ತಾರೆ. ನನ್ಗನ್ಸಿಕೆ ನಾನು ಹಂಗ ಅನ್ಕೊಂಡಿದೀನಿ. ನಾನು ಯಾಕಂದ್ರೆ ನಮ್ದೇನೋ ಆ ತರ ಇವಾಗ ಆಗಿಲ್ಲ. ಆಗೋದು ಬೇಡ ಆಗೋದು ಬೇಡ. ನಾವು ಇಷ್ಟು ಮಟ್ಟಿಗೆ ಇದು ಮಾಡ್ತಾ ಇದೀವಿ ಸರ್. ಮೇವೆಲ್ಲ ಸ್ವಲ್ಪ ದೂರ ಇದೆಯಾ, ಹತ್ರನೇ ಹಾಕೊಂಡಿರ ಸರ್? ಸರ್ ನಮ್ದೆಲ್ಲ ದೂರನೇ ಇರೋದು. ನಾವು ಇವಾಗ ಊರಿಂದ ತೋಟದಲ್ಲಿ ಬಂದ್ಬಿಟ್ಟಿದ್ವಿ. ಅಂದ್ರೆ ನಮ್ಗೆ ಇಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಕಡಿಮೆ. ಅದು ಊರಿನಿಂದ ಆ ಕಡೆ ಇರೋದ್ರ ನೀರ್ ವ್ಯವಸ್ಥೆ ಐತೆ. ಅಲ್ಲಿ ಮೇವ್ ಹಾಕೊಂಡಿದ್ನಿ. ಅಲ್ಲಿಂದ ಇವಾಗ ಸಾಗಿಸ್ಕೊಂಬರ್ಬೇಕು ಗಾಡಿಯಲ್ಲಿ. ಸಾಗಿಸ್ಕೊಂಬರ್ತೀವಿ. ಇದ್ ಮಾಡಿ ಬೆಳಗ್ಗೆ ಸಾಯಂಕಾಲ ಕೂಡ ಹೋಗಿ ನಾವು ಸಾಗಿಸ್ಕೊಂಬರೋದೆ. ಸರಿ ಸರ್, ಓಕೆ ಸರ್. ನಿಮ್ ನಂಬರ್ ಹೇಳಿ ಸರ್. 9353772259. ಇದು ನಿಮ್ ನಂಬರ್ ಸರ್? ಇದು ನಮ್ ನಂಬರ್ ಸರ್. ಯಾರಾದ್ರೂ ನಿಮ್ಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೇಳಿದ್ರೆ ಕೊಡ್ತೀರಾ ಸರ್? ಹಸುಗಳು ಧಾರಾಳವಾಗಿ ಕೊಡ್ತೀವಿ. ಏನೇನು ಕೇಳಲಿ ಹೇಳ್ತೀವಿ, ಏನು ಎತ್ಗ ಅಂತೇಳಿ. ಯಾವ ತರ ಸಾಕ್ಬೇಕು ನಮ್ಗೆ ಗೊತ್ತಿರೋದ್ ಮಟ್ಟಿಗೆ ಹೇಳ್ತೀವಿ. ಹೆಂಗೆ ಹಂಗೆ ಹಿಂಗೆ ಅಂದ್ರೆ ನಾವೇನು ನಾವ್ ಏನ್ ಮಾಡ್ತಾ ಇರ್ತೀವಿ ಅದನ್ನ ಹೇಳ್ತೀರಾ ಅಷ್ಟೇ. ಸರ್, ಇನ್ನೊಂದು ಏನಂದ್ರೆ, ನೀವು ಬೆಳಗಿಂದ ದಿನಚರಿ ಹೆಂಗಿರುತ್ತೆ ಸರ್ ಹಸುಗಳ ಬಗ್ಗೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ? ಸರ್, ಬೆಳಗಿನಿಂದ ಸಾಯಂಕಾಲವರೆಗೂ ಅಂದ್ರೆ ನಾವು ಏನ್ ಗೊತ್ತಾ ಸರ್, ಬೆಳಿಗ್ಗೆ ಒಂದ್ ಟೈಮು ಯಾವಾಗ್ಲೂ ಮ್ಯಾಟ್ ಮೇಲೆ ಬಂಡೆ ಮೇಲೆ ಇಡೋದಕ್ಕಿಂತ ಸ್ವಲ್ಪ ನೆಲದ ಮೇಲೆ ಸ್ವಲ್ಪ ಕಟ್ಟಿ ಹೊರಗಡೆ ಕಟ್ಟಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇದ್ದು ಆಮೇಲೆ ಒಳಗಡೆ ಕಟ್ಟಿದ್ರೆ ಹಸು ಆರೋಗ್ಯವಾಗಿರ್ತದೆ. ಯಾಕೆ ಸರ್ ಬಿಸಿಲಲ್ಲಿ ಕಟ್ಬೇಕು? ಅದು ಯಾಕಂದ್ರೆ ಇಲ್ಲಿ ಕಲ್ಲಿನ ಮೇಲೆ ಇರ್ತಾವ ಒಂದೇ ಇದ್ದಿದ್ದ ಜಾಗದಲ್ಲಿ. ಇದ್ದಿದ್ದ ಜಾಗದಲ್ಲಿ ನೋಣಗಳು ಪಾಡು ಇರ್ತಾವ. ಈ ಫ್ರೆಶ್ ಆದ ವಾತಾವರಣ ಬೆಳಗಿನ ಟೈಮ್ ಕಟ್ಟಿದ್ರೆ ಹಸು ಆರೋಗ್ಯವಾಗಿರುತ್ತೆ. ಇವಾಗ ಮನುಷ್ಯರು ಈಗ ವಾಕಿಂಗ್ ಅಂತ ಹೋಗ್ತಾರೆ, ಅವಗೂ ಸ್ವಲ್ಪ ಇದೇ ವಾತಾವರಣಕ್ಕಿಂತ ಸ್ವಲ್ಪ ಹೊರಗಡೆ ಕಾಲುಗಳು ಏನಾಗ್ತಾವ ಅಂದ್ರೆ ಅವಿಗೆ ನಿಲ್ತು ಎಲ್ಲ ಮೆತು ಕಾಲಿಗೆ ಬಿದ್ದತ್ತವೆ. ಆ ಗಂಜಲಲ್ಲಿ ಈ ಸಗಣಿಯಲ್ಲಿ ತುಳಿದು ಇದ್ ಮಾಡಿ ಅಲ್ಲಾದ್ರೆ ಸ್ವಲ್ಪ ಕೆಳಗಡೆ ಓಡಾಡಿದ್ರೆ ಚೆನ್ನಾಗಿರ್ತವೆ. ನಾನು ಡೈಲಿ 1 hour 2 hour ಬೀಡುಗಳೈತೆ, ನಮ್ಗೆ ಜಾಗ ಐತೆ, ಆ ಕಡೆ ಹೊಡೆದಿರ್ತೀವಿ, ಓಡಾಡ್ಕೊಂಡಿರ್ತವೆ. ಆಮೇಲೆ ಮೇವ್ ತಂದ್ಮೇಲೆ ಇಡಮನ್ ಕಟ್ಟಿ ನಾವು ಆಮೇಲೆ ಶೆಡ್ಡಲ್ಲಿ ಕಟ್ಟಾಕ. ಹೌದು. ಮೇವು ಓಡಾಡೋದ್ರಿಂದ ಹಸುಗಳು ಚೆನ್ನಾಗಿ ಆರೋಗ್ಯವಾಗಿರ್ತದೆ. ಹಸು ಜಾಸ್ತಿ ಆರೋಗ್ಯ. ಕೆಲವ್ರು ಏನ್ ಮಾಡ್ತಾರೆ, ಜಿಷ್ಟೇ ಆಗತ್ತದ. ನಾವೇನೋ ಹೊರಗಡೆ ಇದ್ವಿ, ಊರಲ್ಲಿ ಇರೋರಲ್ಲ ಆ ತರ ಮಾಡಕ್ ಆಗಲ್ಲ. ಹಳ್ಳಿಗಳಲ್ಲಿ ಒಳಗಡೆ ಇರೋರು ಆ ತರ ಮಾಡಕ್ ಆಗಲ್ಲ. ಏನೋ ಜಾಗ ಇದ್ದು ಹೊರಗಡೆ ಕಟ್ಟಿದ್ರೆ ಒಳ್ಳೇದು. ಅವ್ರ ಜಾಗ ಇದ್ದು ಹೊರಗಡೆ ನೆಲದ ಮೇಲೆ ಕಟ್ಟಿದ್ರೆ ಡೈಲಿ 1-2 hour ಚೆನ್ನಾಗಿರುತ್ತೆ. ಹಸು ಆರಾಮಾಗಿ ಮಲ್ಕಂತದೆ, ಹೇಳ್ತದೆ, ಕಾಲ್ ಜಾರಲ್ಲ, ತೊಂದರೆ ಆಗಲ್ಲ. ಇವಾಗ ಈ ಟೈಮಲ್ಲಿ ನೆಲದ ಮೇಲೆ ಕಟ್ಟಾಕ್ರೆ ಭಾರಿ ಒಳ್ಳೇದು. ಯಾಕಂದ್ರೆ ಅದು ಪಾಪ ಇವಾಗ ಕಾಲು ಹತ್ತಿಗೆ ಮೇಲೆ ಜಾರ್ತದೆ. ಕೆಲವು ಆಲ್ಮೋಸ್ಟ್ 50 ಜನನು ಮ್ಯಾಟ್ ಹಾಕಿರಲ್ಲ. ಅನುಕೂಲ ಇರೋರು ಹಾಕ್ತಾರೆ, ಅನುಕೂಲ ಇಲ್ದವ್ರು ಹಾಕಿರಲ್ಲ, ಬರೀ ಇದ್ರ ಮೇಲೆ ಕಟ್ಟಿರ್ತಾರೆ. ನೆಲದಲ್ಲಿ ಕಟ್ಟಾಕ್ರೆ ಒಳ್ಳೇದು. ನೆಲದಲ್ಲಿ ಇದ್ರೆ ಒಳ್ಳೇದು, ಜಾಸ್ತಿ ಒಳ್ಳೇದು. ಅದು ಯಾಕಂದ್ರೆ ಜಾರ್ ಬಿಟ್ರೆ ಕಾಲು ಮುರಿದೋಗ ಇದು ಚಾನ್ಸಸ್ ಇರುತ್ತೆ. ಕರೆಕ್ಟ್. ಯಾಕೆ ನೆಲದ ಮೇಲೆ ಜಾರಲ್ಲ. ಹೌದು, ಗ್ರಿಪ್ ಇರುತ್ತೆ. ಅದಕ್ಕೆ ಎದ್ದೊಳಕ್ಕೆ, ನಿಲ್ತನಕ್ಕೆ, ಮತ್ತೆ ಇದಾಕ ಎಲ್ಲ ನೆಲದ ಮೇಲೆ ಗ್ರಿಪ್ ಇರುತ್ತೆ. ಬಂಡೆ ಮೇಲೆ ಮ್ಯಾಟ್ ಮೇಲೆ ಗ್ರಿಪ್ ಇರಲ್ಲ. ಮ್ಯಾಟ್ ಆದ್ರೂ ಪರವಾಗಿಲ್ಲ, ಬಂಡೆ ಮೇಲೆ ಆದ್ರೂ ದಿನಗಳು ಹೋಗ್ತಾ ಅದು ಜಾರಿ ನೈಸ್ ಆಗಿರುತ್ತೆ. ಅದರಿಂದ ಬಂಡೆ ಮೇಲೆ ಇರಲ್ಲ. ನೆಲದಲ್ಲಿ ಕಟ್ಟಾಕ್ರೆ ಒಳ್ಳೇದು. 100% ಒಳ್ಳೇದು. ಇನ್ನೊಂದು ಕ್ವಶನ್ ಅಂದ್ರೆ, ನೀವು ಹಾಲು ಮ್ಯಾನ್ಯಲ್ ಕರೀತೀರಾ ಮಿಷಿನ್ ಹಾಕ್ತೀರಾ ಸರ್? ನಾವು ಒಂದ್ ಹಸು ಆದ್ರೆ ಮ್ಯಾನ್ಯಲ್ ಕರಿಬಹುದು.
ನಾವು 4-5 ಹಸು ಕರೆಯೋದ್ರಿಂದ ಮಿಷಿನ್ ಅಲ್ಲೇ ಕರೆಯೋದು. ಮಿಷಿನ್ ಅಲ್ಲಿ ಕರೆಂಟ್ ಇದ್ರೆ ಕರೆಂಟ್ಗೆ ಇಲ್ಲ ಅಂದ್ರೆ ಪೆಟ್ರೋಲ್ ಹಾಕಿ ಜನರೇಟರ್ ಇದು ಮಾಡ್ಕೊಂಡಿದ್ವಿ. ಮಿಷಿನ್ ಅಲ್ಲಿ ಕರಿತೀವಿ. ಮಿಷಿನ್ ಎಲ್ಲ ತಂದ್ಕೊಂಡಿರ ಸರ್? ತಗೊಂಡಿದ್ವಿ. ಓಕೆ. ಇವಾಗ ಹಂಗೆ ಮ್ಯಾನ್ಯಲ್ ಕರೆಯೋದು ಒಳ್ಳೇದು ಅಂತೀರಾ ಮಿಷಿನ್ ಹಾಕೋದು ಒಳ್ಳೇದು ಅಂತೀರಾ ಸರ್ ನಿಮ್ ಪ್ರಕಾರ? ಸರ್ ಮಿಷಿನ್ ಹಾಕೋದು ಏನಂದ್ರೆ ಇವಾಗ ಜನಗಳಲ್ಲಿ ಶಕ್ತಿ ಕಡಿಮೆ. ಹಾಲು ಕರೆದು ಜನ ಏನಾದ್ರೆ ಅಯ್ಯೋ ಯಾರಪ್ಪ ಕೈಗೆ ನೋತವ ಅಂತಾರೆ. ಯಾಕಂದ್ರೆ ಜನಗಳಿಗೆ ತಿನ್ನುವಂತ ಫುಡ್ ಅಲ್ಲಿ ಹಂಗಿರೋದು, ಶಕ್ತಿ ಕಡಿಮೆ, ಅದರಿಂದ ಮಿಷಿನ್ ಪಾಡು ಅಂತಾರೆ. ಹಾಲು ಕರೆಕ್ಟ್ ಆಗಿ ಕೈಯಲ್ಲಿ ಕರೆದ್ರೆ ಅದ್ರಲ್ಲಿ ಯಾವ ಮಲೆಯಲ್ಲಿ ಏನಾಗಿದೆ, ಹಸು ಏನ್ ಆಗುವಾಗ ಬರ್ತಾ ಇದೆ ಇಲ್ಲ ಅನ್ನೋದು ಗೊತ್ತಾಗ್ತದೆ ಕೈಯಲ್ಲಿ ಕರೆದ್ರೆ. ಮಿಷಿನ್ ಹಾಕ್ಬಿಟ್ರೆ ಹೆಂಗ್ ಗೊತ್ತಾಗ್ತದೆ? ಇದೆಲ್ಲ ಒಳ್ಳೆ ಕಣ್ಣು ಕಾಣ್ದಂಗೆ ಒಳ್ಳೆ ಕೊಟ್ಟೋಗಿರ್ತದೆ. ಕೆಚ್ಚಲ್ ಬಾವ್ ಆಗೈತಾ ಇಲ್ಲ ಏನ ಮಲೆಯಲ್ಲಿ ಏನೋ ತೊಂದ್ರೆ ಆಗೈತಾ ಏನು ಗೊತ್ತಾಗಲ್ಲ ಮಿಷಿನ್ ಹಾಕಿದ್ರೆ. ಅದರಿಂದ ಕೈಯಲ್ಲಿ ಕರೆಯೋದೇ ಒಳ್ಳೇದು. ಆದ್ರೆ ಜನಗಳು ಇವಾಗ ಯಾರು ಕರೆಯಕ್ ಆಗಲ್ಲ, ಶಕ್ತಿ ಇಲ್ಲ, ಜನಗಳಿಗೆ ಅದ್ರ ಶಕ್ತಿ ಇಲ್ಲ. ಅದಕ್ಕೆ ಮಿಷಿನ್ ಏನೋ ಲಾಸ್ಟ್ ಅಲ್ಲಾದ್ರೂ ಹಂಗ್ ಕರ್ದೊಂದು ನೋಡಿದ್ರೆ ಒಳ್ಳೇದು. ಓಕೆ. ನಮ್ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತದೆ ಅಷ್ಟು ಶಕ್ತಿ ಕಡಿಮೆ ಆಗ್ತದೆ. ಹೌದು, ಜನಕ್ಕೆ 100% ಕಡಿಮೆ ಅದು. ಯಾಕಂದ್ರೆ ಶಕ್ತಿ ಇಲ್ಲ ಜನಗಳಲ್ಲಿ. ಈಗ ನಾವು ತಿನ್ನೋ ಆಹಾರದಲ್ಲಿ ಶಕ್ತಿ ಇಲ್ಲ. ಮೊದ್ಲಿತ್ತೇನೋ ಈಗಿಲ್ಲ. ಓಕೆ. ಚಾಪ್ ಕಟ್ರು ಇದು ಮೇಕೆಗಳಿಗೆ ಕುರಿಗಳಿಗೆ ಅಂತೇಳಿ ಇದ್ ಮಾಡಿರೋದು, ಹಸುಗಳಿಗೆ ಅಂತೇನಿಲ್ಲ. ಇವಾಗ ಜನಗಳೆಲ್ಲ ಜಾಸ್ತಿ ಹಸುಗಳಿಗೆ ಇದ್ ಮಾಡ್ಕೊಂಡವ್ರೆ, ಯೂಸ್ ಮಾಡ್ತಾವ್ರೆ. ಯಾಕಂದ್ರೆ ಹೂವ ಪಾರಂಬುಲ್ಲು ಅದು ಇದು ಅಂತ ಹೇಳ್ಬಿಟ್ಟು ಮೇಕೆಗಳು ಬೋನುಗಳು ಅವು ಇವು ಮಾಡಿಸ್ಕೊಂಡಿರೋದ್ರಿಂದ ಇದ್ದಿದ್ದ ಜಾಗದಲ್ಲಿ ಸಾಕೋದಕ್ಕೆ ಸಣ್ಣ ಪುಡಿ ಮಾಡ್ಬೇಕಂತೇಳಿ ಚಾಪ್ ಕಟ್ರ್ ರೆಡಿ ಮಾಡಿದ್ದು ಇದ್ ಮಾಡಿದ್ದು. ಆಮೇಲೆ ಈಗ ಹಸುಗಳಿಗೂ ಅದೇ ತರ ಇದ್ ಮಾಡ್ಕೊಂಡವ್ರೆ. ಇದು ಎಷ್ಟು ಬಿತ್ತು ಸರ್ ಇದು ಚಾಪ್ ಕಟ್ರಲ್ಲಿ ಇನ್ನ ನಾನಾ ರೀತಿ ಐತೆ. ಸ್ಪೀಡ್ ಆಗೈತೆ, ಸ್ಲೋ ಆಗೈತೆ. ಇದು ನಮ್ದು ಸ್ಲೋ ಇದು ಸ್ವಲ್ಪ ಸ್ಲೋ, ಆರಾಮಾಗ ಹೋಗ್ತಾ ಎಳಿತಾ ಇರ್ತದೆ, ಸ್ಪೀಡ್ ಆಗೋದಿಲ್ಲ. ಕೆಲವೆಲ್ಲ ಗಂಟೆಗೆ 1 ಟನ್ 2 ಟನ್ ಆಗೋಷ್ಟು ಹೊಡೆದಾಗ್ತದೆ, ಅಷ್ಟು ಸ್ಪೀಡ್ ಆಗಿರುತ್ತೆ. ಏನಂದ್ರೆ ಯಾರೇ ಕೊಡ್ಲಿ ಹುಷಾರಾಗಿ ಕೊಡ್ಬೇಕು ಚಾಪ್ ಕಟ್ರಿಗೆ. ಯಾವ ಕಟ್ರಿಗೆ ಕೊಡ್ಲಿ, ಕರೆಂಟು ಏನನ್ ರಿಪೇರಿ ಆಯ್ತಂದ್ರೆ ಕರೆಂಟ್ ತೆಗೆದ್ಬಿಟ್ಟೆ ಕೈಯಲ್ಲಿ ಇಡ್ಬೇಕು. ನಾವ್ ಹಂಗೆ ಕರೆಂಟ್ ಲೈನಲ್ಲಿ ಇಟ್ಬಿಟ್ಟು ನಾವ್ ಕೈ ಇಡಕ್ ಹೋದ್ರೆ ಪಾಪ ಕೈ ಇವಾಗ ನಮ್ಗೆ ಗೊತ್ತಿರೋಂಗೆ 1-2-3 ಜನ ನಮ್ಗೆ ಗೊತ್ತಿರೋರ್ಗೆ ಆಗೋಗೈತೆ ಕೈ ಕಟ್ಟು ಅಂದ್ರೆ ಹಿಂಗ್ ಮೇವ್ ಕೊಡ್ತಾ ಇರ್ತಾರೆ. ಇನ್ನ ಫಾಸ್ಟ್ ಆಗಿ ತಳ್ಕೊಂಡ್ ಹೋಗ್ಬಿಟ್ಟು ಕೈ ಇಲ್ಲಿ ಕೊಟ್ಬಿಟ್ಟಿರ್ತಾರೆ. ಅದು ಹಂಗೆ ಹೇಳ್ಕೊಂಡ್ಬಿಡ್ತಾರೆ. ಕರೆಂಟು ಇಲ್ಲಿರಲ್ಲ, ನಮ್ಗೆ ಆಫ್ ಮಾಡ್ಕೊಳಕ ಕೈ ಅಲ್ಲಿ ಆಫ್ ಮಾಡಕ್ ಆಗಲ್ಲ, ಇಲ್ಲಿ ಕೈ ಹೇಳ್ಕೊಂಡಿರ್ತಾರೆ. ಬೇರೆ ಅವ್ರನ್ನ ಕೂಗ್ರಿ ಯಾರು ಬರಲ್ಲ, ಸೌಂಡ್ ಬರ್ತಾ ಇರ್ತದೆ, ಸೌಂಡ್ ಇರುತ್ತೆ. ಆದ್ರಾಗ ಪಾಪ ಕೈ ಒಬ್ರು ರೇಟ್ ಮಾಡ್ಕೊಂಡವ್ರೆ. ಇದು ವರ್ಕ್ ಮಾಡುವಾಗ ಹುಷಾರಾಗಿ ವರ್ಕ್ ಮಾಡಿ. ಹೌದು, ಜಾಸ್ತಿ ಹುಷಾರಾಗಿರ್ಬೇಕು. ಮೇವು ನಿಧಾನಗಾಗ್ಲಿ ದೂರ ಕೈ ಕೊಯ್ಕೊಂಡು ಇದ್ರ ಮೇಲೆ ಜಾಲ್ರ ಬರುತ್ತೆ. ನಾವು ಜಾಲ್ರ ತೆಗ್ದಿದೀವಿ. ಯಾಕಂದ್ರೆ ಇದು ಮೇವಲ್ಲ ಅದ್ರ ಇದ್ ಮಾಡ್ಕೊಂಡು ಬೆಲ್ಟ್ ಕಟ್ಟ 2 ಬೆಲ್ಟ್ ಹೋಗ್ಬಿಡ್ತು. ಇದ್ರ ಮೇಲೆ ಸಿಕ್ಕಾಕೊಂಡು ಕಲರ್ ಬೆಲ್ಟ್ ಉದ್ರೋಗುತ್ತೆ. ಹಂಗೆ ಇದು ತಿರ್ಗಿದಾಗ ಬೆಲ್ಟ್ ಕಟ್ ಆಗುತ್ತೆ. ಅದರಿಂದ ನಾನು ಜಾಲ್ರ ತೆಗ್ದಿದ್ದೀನಿ ಇದ್ರ ಮೇಲೆ. ಇದು ಜಾಲ್ರ ಇರೋದು ಜಾಸ್ತಿ ಸೇಫ್ಟಿ. ದಡಾನ್ ಕೈ ಇಡಕ್ಕಾಗಲ್ಲ, ಏನಿಲ್ಲ. ಹುಡುಗರುಗನ ನಾವು ಈ ಕಡೆ ಹುಡುಗರನ್ನ ಯಾರನ್ನು ಬಿಡಲ್ಲ. ಇರೋದೇ ಇಬ್ರು ಹುಡುಗರು ಹಾಸ್ಟೆಲ್ ಇದಾರೆ. ಅದರಿಂದ ನಾವು ಕೆಲಸ ಮಾಡ್ತೀವಿ, ನಾವು ಹುಷಾರಾಗಿ ಇದ್ ಮಾಡ್ಕೊಂತ ಇದ್ವಿ. ಇದು ಇವಾಗ ಬಂದಿರೋವು ಈ ತರ ಏನಿಲ್ಲ, ಇನ್ನ ಸಣ್ಣದಾಗಿ ಎಲ್ಲಿ ಬೇಕು ಅಲ್ಲಿ ತಿಳ್ಕೊಬಹುದು. ಚಿಕ್ಕದಾಗಿ ಎಷ್ಟು ವರ್ಷ ಆಯ್ತು ಸರ್ ನೀವು? ನಾವು ಇತ್ತಂದು ಇನ್ನೇನು 2 ವರ್ಷ ಆಗ್ತಾ ಇದೆ. 2 ವರ್ಷ ಆಗಿದೆ. 2 ವರ್ಷ ಆಗ್ತಾ ಇದೆ. ಎಷ್ಟು ಬಿತ್ತು ಸರ್ ನಿಮ್ಗೆ ಇದು ನಮ್ಗೆ ಸಬ್ಸಿಡಿ ನಮ್ ರೂಟ್ ಡಾಕ್ಟರ್ ಅಲ್ಲೇ ಅವರೇ ತೆಗೆದುಕೊಟ್ಟಿದ್ದು. 17,500 ಕೊಟ್ವಿ. 17,500 ಕೊಟ್ವಿ. ಇಲ್ಲೇ ಡೆಲಿವರಿ ಸರ್? ಅಲ್ಲ, ಎತ್ತು ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಕೋಲಾರಿಂದ ಹಾಸ್ಪಿಟಲ್ ಅಲ್ಲಿ ಇದ್ ಮಾಡಿದ್ರು. ಅವ್ರ ಮುಖಾಂತರನೇ ನಾವು ಇಲ್ಲಿಗೆ ಅಲ್ಲಿಂದ ನಾವ್ ಎತ್ಕೊಂಡ್ಬಂದಿದ್ವಿ. ಓಕೆ ಸರ್. ಸರ್ ಈ ಕರುಗಳೆಲ್ಲ ಹೆಂಗೆ ಸರ್ ನೀವು ಮಾರ್ಬಿಡ್ತೀರಾ, ಇನ್ನು ಬೆಳೆಸ್ಬೇಕು ಅಂತಿದ್ದೀರಾ? ಇಲ್ಲ ಸರ್, ಕರುಗಳೇನ್ ಮಾರಲ್ಲ. ಅದೇ ಹೇಳ್ತೀರಿ, ಒಳ್ಳೆ ಬೀಡ್ ಮಾಡ್ಕೊಂತೀವಿ, ಸ್ವಲ್ಪ ಅಂತಿಂತವಾದ್ರೆ ಮಾರ್ಕೊಂತ ಇರ್ತೀವಿ. ಓಕೆ ಸರ್. ನಾವ್ ಬಂದ ತಕ್ಷಣ ಅವ್ರ ರಿಯಾಕ್ಷನ್ ಹಸುಗಳು ಸರ್, ನಾವು ಕಣ್ಣು ಕಾಣಿಸೋದ್ಗ ಕೆಲವು ಮಲಗಿರೋವು ಎದ್ದೇಳ್ತವೆ. ಇಲ್ಲ ನಾವು ಅಲ್ಲಿ ಮೇವು ಏನಂತಂದಾಗ್ತಾನೆ ಹೇಳ್ತವೆ. ಓಕೆ. ಏನ್ ಬಂದು ಮೇವು ತಂದ್ರು ಅಂತ ಹೇಳ್ಬಿಟ್ಟು. ಇಲ್ಲಿ ಇವಾಗ ಸಗಣಿಗನ್ ಎತ್ತಬೇಕಾದ್ರೆ ಹಿಂದ್ಗಡೆಗೆ ಹೋಗ್ಬೇಕಾದ್ರೆ ಆವಾಸ್ ಸೈಡ್ಗೆ ಹೋಗ್ತವೆ. ಪಾಪ ಹೋಗಂದ್ರೆ ಇದ್ ಮಾಡಪ್ಪ ಸೈಡ್ಗೆ ಹೋಗ್ತವೆ. ನಮ್ ಭಾಷೆ ಗೊತ್ತಾಗ್ತದೆ. ನಾವು ಇಂಥವ್ರೆ ಬಂದ್ರು ಅಂತೇಳಿ ಇವಾಗ ಏನೇನಿದ್ರೆ ನೋಡಿ ಹಿಂಗ್ ಇಟ್ಕೊಪಟ್ಕೆ ಏನೋ ಒಂದು ಪಾಪ ಆಕ್ಷನ್ ಕೊಡ್ತವೆ. ಇವಾಗ ಇಲ್ಲಿ ನಾವೇನ ಆಗ್ತಾ ಇರ್ತಾವ ಪಾಪ ಹಿಂಗ್ ಉಜ್ಜಿದಾಗ ಅವು ಒಳ್ಳೆ ಸ್ಮೂತ್ ಆಗಿ ನಮ್ಗೆ ಇದ್ ಮಾಡ್ತಾರೆ. ಅದು ನಮ್ ಖುಷಿ. ಹಸುಗಳ ಹತ್ರ ಅದು ಖುಷಿ.
ಓಕೆ ಹಾ ನಮ್ಗೇನೋ ಒಂಥರ ಫೀಲ್ ಆಗುತ್ತೆ. ನಮ್ಗೇನೋ ಒಂಥರ ಖುಷಿ. ನಾವು ನೋಡ್ಬೇಕಾದ್ರೂ ಹಸುಗ್ನೆಲ್ಲ ಹಿಂಗೆಲ್ಲ ಮೈ ತೀಡಿ ಹೆಂಗಿದೆ ಏನೋ ಆರೋಗ್ಯ ಆಗಿದೆ ಅನ್ನೋ ತರ ಎಲ್ಲ ಚೆಕ್ ಮಾಡ್ತಾ ಇರ್ತೀವಿ. ಇವಾಗ ಕಿವಿಗಳಲ್ಲಿ ಒಂದೊಂದು ಏನು ಅಂತ ಬರುತ್ತೆ, ಅವೆಲ್ಲ ಇರ್ತವೆ ಪಾಪ, ಅವನ್ನೆಲ್ಲ ಅವಾಗ ಚೆಕ್ ಮಾಡ್ತಾ ಇರ್ತೀವಿ. ಅವು ಬರಾಪಟ್ಗೆ ಎದ್ದು ನಿಲ್ಕೊಂತ ಇರ್ತವೆ. ಅವಕ್ಕೂ ಒಂದ್ ಖುಷಿ. ಹೌದೌದು, ಅವು ಬಂದು ನಿಲ್ತಂತವೆ. ಸ್ವಲ್ಪ ನಾವು ಮೇವು ಇಡ್ಬೇಕಾದ್ರೆ ಇತ್ಗ ನಾವು ಹೆಂಗೆ ಊಟಕ್ಕ ಇದ್ ಮಾಡ್ತೀವ ನಾವು ಕೊಡ್ತಾರೆ, ರಿಯಾಕ್ಷನ್ ಕೊಡ್ತಾ ಇರ್ತವೆ. ಅವಿಗಂತೂ ಪರ್ಫೆಕ್ಟ್ ಆಗಿ ಇವ್ ನಮ್ಮವರೇ ಅನ್ನೋದು ಗೊತ್ತಾಗಿರುತ್ತೆ ನೋಡಪಟ್ಗೆ. ಇವಾಗ ಹೊರಗಡೆ ಬಿಟ್ಟಿರ್ತೀವಿ, ಅಲ್ಲಿ ಹೋಗೋಷ್ಟದ್ ನೋಡಿ ಬೇರೆಯವರಾದ್ರೆ ಸಿಗಲ್ಲ ಕೈಗೆ. ಅದೇ ನಾವು ಹೋಗ್ಲಿ ಕಲೀರು ನಿಲ್ಕಂತವೆ, ಹಂಗಿರುತ್ತೆ. ಅದೇ ನಮ್ಗೂ ಸಂಬಂಧ ಚೆನ್ನಾಗಿರುತ್ತೆ ಅಷ್ಟೇ ಸಂಬಂಧ. ನಾವ್ ಅದ್ರಲ್ಲೇ ಇದ್ ಮಾಡ್ಬೇಕು. ಇಲ್ಲ ಕೆಲವು ಆಯಾವ್ ಇದ್ರು ಬೇರೆಯವ್ರಾದ್ರೆ ಕುಮ್ತವೆ, ನಾವ್ ಹೋದ್ರೆ ಕುಮ್ಮಕ್ಕವರಲ್ಲ. ಅದ್ ಸಂಬಂಧ ಅದು ಹಂಗಿರುತ್ತೆ. ಅವಕ್ಕೂ ಎಷ್ಟು ಬುದ್ಧಿ ಇದೆಯಲ್ಲ? ಇದೆ 100% ಇದೆ. ಅಷ್ಟಿರುತ್ತೆ. ನಾವ್ ಯಾವ ತರ ಮಕ್ಳು ಬೆಳೆಸ್ತೀವೋ ಅದು ಆತರ. ಇವಾಗ ನೋಡಿ ಪಾಪ, ನೋಡಿ ಇಲ್ಲೆಲ್ಲ ಸೊಳ್ಳೆಗ್ಲು ಕಚ್ಚಿರ್ತಾವ ಪಾಪ, ಅವು ನಿಂಗೆ ಇದ್ ಮಾಡ್ಕೊಳಕ್ ಆಗಲ್ಲ. ನಾವ್ ಹಿಂಗ ಅಂದಾಗ ಇನ್ನ ಚೆನ್ನಾಗ್ ಕೊಡ್ತಾವ ತಲೆ ಎಲ್ಲ ಇದ್ ಮಾಡ್ಲಿ ಅಂತೇಳಿ. ಓಕೆ ಸರ್. ಇಲ್ಲಿ ಬಂದ್ ಕೂತ್ಕೊಂಡಾಗ ಅವಾಸ್ಕವೇ ನಮ್ಮ ಮೈನ್ ಇಡ್ತಾ ಇರ್ತವೆ, ಅವೆಲ್ಲ ನಮ್ ಬಟ್ಟೆ ನಗ್ತವೆ. ಆ ತರ ಇರುತ್ತೆ ಅವು. ಅಷ್ಟು ಮಾತ್ರ ಸಂಬಂಧ ಅಷ್ಟೇ ಅವು ಸೈಗು ಇದು. ನಾವ್ ಮನುಷ್ಯರಿಗಿನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಸರ್. ಸುವಾಸೆ ಒಂದ್ ಇವಾಗ ಜಾಸ್ತಿ ಅಫಿಷಿಯಲ್ ಅಲ್ಲ, ನಾಯಿ ಮರಿಗಳು ಒಳ್ಳೊಳ್ಳೆ ಬೀಡ್ ನಾಯಿಗಳೇ ಇದೆ. ಅವು ಮನುಷ್ಯರನ್ನ ಕುತ್ಕೊಂಡ್ರೆ ಇದ್ ಮಾಡ್ತಾರೆ, ಅವ್ರ ಸೋಫಾ ಮೇಲೆ ಅವ್ರ ಬೆಡ್ ಮೇಲೆ ಮನ್ಸ್ಕೊಂಡಿರ್ತಾರೆ. ಆ ತರ ಇದೆ ಪ್ರಾಣಿ ಪ್ರೀತಿ. ಹೌದೌದು, ಚೆನ್ನಾಗಿ ಇವಾಗ ಇದ್ ಮಾಡ್ಕೊಂಡಿದ್ದಾರೆ. ಓಕೆ ಸರ್, ಧನ್ಯವಾದಗಳು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ.